ನೀನು ಸಹಿಸಲಾರೆ. ನಿನ್ನ ಪಂಥಗಳನ್ನು ನನ್ನ ಪದತಳಕ್ಕೆ ಒಪ್ಪಿಸಿ ನನಗೆ ಗುರುಗಳೇ ನಾನು ಶಿಶುವು. ಶಿಶುತನದಲ್ಲಿ ಶಂಬರನೆಂಬ ಸುರನ ಅಸುಗೊಳ್ಳನೆ ಸ್ವರಗೋ ಶಿಶುತನದಲ್ಲಿ ಶಂಬರನೆಂಬ ಸುರನ ಅಸುಗೊಳ್ಳನೆ ಸ್ವರನು ಅಸುರನ ಅಸುಗೊಳ್ಳನೆ ಸ್ವರನು. ಶಶಿಧರ 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 ಸುತ ಗುಹದಾರ ಕದೈತ್ಯನ ಸುರನು ತೊಲಗಿದನೆ. ಗುರುಗಳ ಪಾದಕ್ಕೆ ನಮೋ ನಮಃ. ಯಾರು ನಿನ್ನ ಗುರುಗಳು? ಇನ್ಯಾರು? ತಾವೇ. ಹೇಗದು? ನನ್ನ ತಂದೆಯವರಿಗೆ ತಾವು ಗುರುಗಳು. ಅದು ಸತ್ಯ. ಅವರಿಗೆ ನಾನು ಶಿಷ್ಯ. ನಿನಗೆ ಆ ಭಾವನೆ ಇದ್ದಲ್ಲಿ ಕೊಡು ಗುರು ದಕ್ಷಿಣೆ. ಅದಕ್ಕಾಗಿಯೇ ಬಂದಿದ್ದೇನೆ. ಅದಿರಲಿ ಗುರುಗಳೇ, ಚಿಕ್ಕಂದಿನಲ್ಲಿಯೇ ಮಹತ್ ಕಾರ್ಯ ಮಾಡಿದವರಿಲ್ಲವೇ? ಯಾರಿದ್ದಾರೆ? ಶ್ರೀಕೃಷ್ಣನ ಕುಮಾರನಾದ ಮನ್ಮಥನು ಬಾಲ್ಯದಲ್ಲಿಯೇ ಶಂಬರಾಸುರನನ್ನು ಕೊಂದರಿಲ್ಲವೇ? ಮಾತ್ರವಲ್ಲ, ಶಿವನ ಪುತ್ರನಾದ ಗುಹನು ಹುಟ್ಟಿದ 7 ದಿವಸದಲ್ಲಿ ತಾರಕಾಸುರನನ್ನು ಮರೆಸಲಿಲ್ಲವೇ? ಅವರೆಲ್ಲ ದೇವತಾ ಪುತ್ರರು. ಕುಮಾರ, ಇವನ ಮೇಲೆ ನಿಮ್ಮ ಕರುಣಾಭಿಕ್ಷೆ ಅಗತ್ಯವಿಲ್ಲ. ಸಾಧ್ಯವಿದ್ದರೆ ಮಾಡಿ ಯುದ್ಧ, ಇಲ್ಲವಾದರೆ ರಣಕಣ ಬಿಟ್ಟು ಹಿಂದೆ. ನಿನ್ನನ್ನು ಇಲ್ಲಿಯವರೆಗೆ ಬಿಟ್ಟದ್ದೇ ತಪ್ಪಾಯಿತು. ಬಾ ಮುಂದೆ ತಿರುಗು. ಗುರು ದಕ್ಷಿಣೆ ತಗೊಳ್ಳಿ. ಏಕೆ ಹೀಗಾಯಿತು? ಯಾಕೆ? ಅಂದಿನ ಏಕಲವ್ಯನ ಪ್ರಕರಣಕ್ಕೆ ಇಲ್ಲಿ ಹೀಗೆ ಪ್ರತೀಕಾರ ಇರಲಿ. ನಮ್ಮ ಕೌರವರ ಬಲದಲ್ಲಿ ಕರ್ಣೊಬ್ಬ ಇಲ್ಲಂತಾದರೆ ಹೀಗೆ ಆಗುವುದು. ಯಾರಲ್ಲಿ ಬರಲಿ ನಮ್ಮ
ಚಂದ್ರನೇ